ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಇವತ್ತೊಂದು ಹ್ಯಾಪಿ ನ್ಯೂಸು, ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಇಂಟ್ರಡ್ಯೂಸ್ ಮಾಡಬೇಕು ಮತ್ತು ಹೇಗೆ ನಮ್ಮ ಗಾಡಿ ತೊಗೊಂಡ್ವಿ ಅಂತ ಹೇಳಬೇಕು. ಹಿಂದಿನ ದಿವಸ ನಾವು ಸೋಮವಾರನೇ ಗಾಡಿ ಬುಕ್ ಮಾಡಿದ್ವಿ. ಸೊ ನಮ್ಮ ಕೊಟೇಶನ್ ಎಲ್ಲ ಓಕೆ ಆಗಿತ್ತು. ಸೊ ಮಂಗಳವಾರ ನಮ್ಮ ಗಾಡಿ ಬಂತು. ಕಲರ್ ಬಂದು ಗ್ರೇ ಮತ್ತು ವೈಟ್ ಎರಡು ಕಲರ್ ಚಾಯ್ಸ್ ಹೇಳಿದರು. ನಾವು ವೈಟ್ ಬೇಡ ಅಂತ ಗ್ರೇ ಕಲರ್ ತೊಗೊಂಡ್ವಿ. ಸೊ ಮಂಗಳವಾರನೇ ಅಮೌಂಟು ಕಟ್ಟಬೇಕು ಅಂತ ಹೇಳಿದರು. ಹಾಗಾಗಿ ಮಂಗಳವಾರನೇ ಅಮೌಂಟು ಸೆಟ್ಲ್ ಮಾಡಿ ಮತ್ತು ಗಾಡಿ ತರಿಸೇ ಬಿಟ್ಟಿದ್ರು. ಸೋಮವಾರ ಬುಕ್ ಮಾಡಿದ್ದೀವಿ, ಮಂಗಳವಾರ ಅಷ್ಟೊತ್ತಿಗೆ ಗಾಡಿ ಬಂದೇ ಬಿಟ್ಟಿತ್ತು. ಸೊ ತೊಗೊಳ್ಳೋಗಿದ್ರೆ ಸಂಜೆ ತೊಗೊಳ್ಳಿ ಅಂತ ಹೇಳಿದ್ರು. ಮಂಗಳವಾರ ಬೇಡ ಅಂತ ನಾವೇ ಏನು ಮಾಡಿದ್ವಿ, ಇದ್ರ ಪಕ್ಕ ಎಕ್ಸೆಲ್ ಇದೆಯಲ್ಲ, ಸೊ ನಾವು ಅದು ಸ್ಟಾರ್ಟಿಂಗ್ ಅದನ್ನು ತೊಗೊಳಕ್ಕೆ ಅಂತ ಅಂದ್ಕೊಂಡಿದ್ರು ನಮ್ಮ ಮನೆಯವರು. ಎಕ್ಸೆಲ್ ತೊಗೊಳ್ಳೋಣ, ಮೈಲೇಜ್ ಇರುತ್ತೆ ಅಂತ. ಆಮೇಲೆ ಇಲ್ಲ ನೋಡಿ, ಅದು ಲೈಫು ಜಾಸ್ತಿ ಇರಲ್ಲ, ಆಮೇಲೆ ನಿಮಗೆ ಬೋರ್ ಆಗುತ್ತೆ, 1-2 ವರ್ಷ ಓಡಿಸ್ದಾಗ ಬೋರ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನಮ್ಮ ಗಾಡಿ ಜುಪಿಟರ್ಗೆ ಹೋದ್ವಿ. ನಾವು ಜುಪಿಟರ್ 125ಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ಲಾಗು, ಬುಧವಾರದ ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬುಧವಾರ ಬೇಗ ರೆಡಿ ಆದ್ವಿ. ಸೊ 10:30ಇಂದ 12:30 ಒಳಗೆ ಗಾಡಿ ತೊಗೊಳ್ಳಿ, ಟೈಮ್ ಚೆನ್ನಾಗಿದೆ ಅಂತ ಹೇಳಿದರು. ನಮ್ಮ ಪಕ್ಕದ ಮನೆಯಲ್ಲ ಐನೋರಿದ್ದಾರೆ, ಅವರು ಟೈಮ್ ಹೇಳಿದರು ತೊಗೊಳ್ಳಿ, 10:30ಇಂದ 12 ಗಂಟೆ ಒಳಗೆ ತೊಗೊಳ್ಳಿ, ಚೆನ್ನಾಗಿದೆ ಅಂತ. ಸೊ ಬೇಗ ರೆಡಿಯಾಗಿ ಹೋದ್ವಿ. ಸೊ ಫೋನ್ ಮಾಡಿದ್ವಿ ಶೋರೂಮ್ ಅವ್ರಿಗೆ. ಅವರು ಒಂದು 20 ನಿಮಿಷ ಕಾಯಿರಿ, ಮಿರರು ಮತ್ತು ಸ್ಟ್ಯಾಂಡೆಲ್ಲ ಫಿಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ತೀನಿ ಗಾಡಿನ ಅಂತ ಹೇಳಿದ್ರು. ಸೊ ರೆಡಿ ಮಾಡಿ ಇಟ್ಕೊಂಡಿದ್ರು. ನಮ್ಮ ಯಜಮಾನ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಅಂತಂದರು. ಸೊ ಅದು ನಮ್ಮನ್ನ ಬಿಟ್ಟು ಹೋದ್ರು ಜೆರಾಕ್ಸ್ ಮಾಡಿಸ್ಕೊಂಡು ಬರೋಕ್ಕೆ. ನನ್ನ ಮಗ ನೋಡಿ ಗಾಡಿ ಫುಲ್ ಖುಷಿ ಆದ. ಇಬ್ಬರಿಗೂ ಹೇಳಿರಲಿಲ್ಲ ಗಾಡಿ ತೊಗೋತೀವಿ ಅಂತ. ಸುಮ್ಮನೆ ರೆಡಿಯಾಗಿ ಹೊರಗಡೆ ಹೋಗಬೇಕು ಅಂತೇಳಿ ಕರ್ಕೊಂಡು ಹೋದ್ವಿ. ಅದೇ ಟೈಮಿಗೆ ನಮ್ಮ ಯಜಮಾನ್ರು ಕೆಲಸ ಮಾಡೋ ಓನರ್ ಮಗನೂ ಕೂಡ ಅಲ್ಲೇ ಬಂದರು. ಸೊ ಖುಷಿಯಾಯಿತು. ಶೋರೂಮ್ ಬಂದು ಅವರು ರಿಲೇಷನ್ನೇ. ಸೊ ನೀವೇ ವಿಶ್ ಮಾಡಿ, ನೀವೇ ಕೀ ಕೊಡಿ ಅಂತ ಹೇಳ್ತಾಯಿದ್ರು. ಇಲ್ಲ ಪರವಾಗಿಲ್ಲ, ನೀವೇ ಕೊಡಿ ಅಂತ ಹೇಳ್ತಾಯಿದ್ರು. ಆಗ ಅವರೇ ಬಂದು ನಮಗೆ ಕೀನ ಕೊಟ್ಟರು. ಸೊ ತುಂಬ ಖುಷಿಯಾಯಿತು. ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಇದು. ನನ್ನ ಕನಸು, ನನ್ನ ಡ್ರೀಮ್ ಗಾಡಿ ಇದು. ಸೊ ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಬಂದರು ಅವರು. ನನ್ನ ಗಾಡಿ 1 ರೌಂಡ್ ಹೋಗಿರಲಿಲ್ಲ. ಸೊ ಗಾಡಿ ಎತ್ಕೊಂಡು 1 ರೌಂಡ್ ಹೋದೆ. ತುಂಬ ಚೆನ್ನಾಗಿದೆ ಗಾಡಿ. ನನ್ನ ಹತ್ರ ಸೆಕೆಂಡ್ಸ್ ಒಂದು ಗಾಡಿ ಇತ್ತು. ಸೊ ಆ ಗಾಡಿ ಓಡಿಸೋದಕ್ಕೂ ಈ ಹೊಸ ಗಾಡಿ ಓಡಿಸೋದಕ್ಕೂ ತುಂಬ ವ್ಯತ್ಯಾಸ ಇತ್ತು. ತುಂಬ ನಂಗಂತೂ ತುಂಬ ಇಷ್ಟ ಆಗುತ್ತೆ. ನಿಂತ್ಕೊಳ್ಳ ಹಿಂದೆ ಕುತ್ಕೊಳ್ಳ ಅಂತದೆ. ಇದು ಹೈಟ್ ಐತೆ ಕದ. ಸಾಕ ನೋಡಿ ಗೇಟ್. ಬೆಳಿಗ್ಗೆ ನಾವು 11 ಗಂಟೆ ಹೋದ್ವಿ. ಗಾಡಿ ತೊಗೊಂಡು ಬರೋ ಅಷ್ಟು ಲೇಟ್ ಆಯಿತು. ಮತ್ತು ಸೊ ಮಧ್ಯಾಹ್ನ ರಾಹುಕಾಲ ಬಂತು, ಗಾಡಿ ಪೂಜೆ ಮಾಡ್ಸೋಕ್ಕಾಗಲಿಲ್ಲ. ಮತ್ತು ಮಧ್ಯಾಹ್ನ ಟೈಮು ಯಾವ ದೇವಸ್ಥಾನನೂ ಕೂಡ ತೆಗ್ದಿರಲ್ಲ. ಹಾಗಾಗಿ ಸಂಜೆ ಹೋಗೋಣ ಅಂತೇಳಿ ಮಧ್ಯಾಹ್ನ ಸ್ವಲ್ಪ ಬಂದು ರೆಸ್ಟ್ ಮಾಡಿ, ನಮ್ಮ ಪಕ್ಕದ ಮನೆಯವ್ರದ್ದು ಪೂಜೆ ಇತ್ತು, ಸೈಟ್ ಪೂಜೆ ಇತ್ತು. ಸೊ ಅಲ್ಲೂ ಹೋದೆ, ಗಾಡಿ ತೊಗೊಂಬಂದು ನಿಲ್ಲಿಸಿ ಮತ್ತು ಅಲ್ಲೂ ಹೋದೆ. ಅಲ್ಲೋಗಿ ಇನ್ನೂ ಲೇಟ್ ಆಗಿಬಿಡ್ತು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ಸಂಜೆಗೆ ಹೊರಟ್ವಿ ನಾವು ದೇವಸ್ಥಾನಕ್ಕೆ. ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟ್ರ್ ಇದೆ. ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಇವತ್ತೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋದ. ಸಂಕಷ್ಟಿ ಬೇರೆ ಇತ್ತು, ಬುಧವಾರ ಸಂಕಷ್ಟಿ ಬೇರೆ ಇತ್ತು. ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೊರಟ್ವಿ. ಈ ದೇವಸ್ಥಾನ ಬಂದು ನನ್ನ ಫೇವ್ರೆಟ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದರೆ. ಬುಧವಾರ ಬೇರೆ ಆಗಿತ್ತು. ಇಲ್ಲೇ ಬರೋದು, ಇಲ್ಲಿ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡಿಸ್ಕೊಂಡು, ಅವ್ರಿಗೊಂದು ಹುಷಾರಿಲ್ಲ ಅಂದರೆ ಇಲ್ಲೇ ಬರೋದು. ಮತ್ತು ಬರ್ತಡೇಗೂ ಕೂಡ ಇಲ್ಲೇ ಬಂದು ಅರ್ಚನೆ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ನನ್ನ ಫೇವ್ರೇಟ್ ದೇವಸ್ಥಾನ. ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟ್ರು. ಯಾರು ಈ ಸರೌಂಡಿಂಗ್ ಯಾರು ಇರ್ತಾರೆ ನೆಲಮಂಗಲ ಸೈಡ್, ಅವ್ರಿಗೆ ಆಲ್ಮೋಸ್ಟ್ ದೇವಸ್ಥಾನ. ಅಲ್ಲಿಂದ ಬಂದ್ವಿ. ಅಲ್ಲಿಂದ ಒಳಗೆ ಹೊರಟ್ವಿ. ಅಲ್ಲಿ ಕೇಳಿದ್ವಿ ಒಳಗಡೆ ಪೂಜೆ ಮಾಡಿಸ್ಬೇಕು ಈ ಥರ ಗಾಡಿಗೆ ಅಂತ ಹೇಳಿದ್ವಿ. ಸೊ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಳಿ, 150 ಆಗುತ್ತೆ. ಆಮೇಲೆ ಬಂದು ಅಲ್ಲಿ ಅರ್ಚಕರು ಕೊಟ್ಟರೆ ಅದು ಮಾಡಿಕೊಡ್ತಾರೆ ಪೂಜೆನ ಅಂತ. ಸೊ ಅವರೇ ಪೂಜೆ ಸಾಮಾನೆಲ್ಲ ಕೊಡ್ತಾರೆ. ಬಟ್ ನಮಗೆ ಗೊತ್ತಿರಲಿಲ್ಲ. ನಾನು ಮನೆಯಿಂದನೇ ಎಲ್ಲ ತೊಗೊಬಿಟ್ಟಿದ್ದೆ. ಪೂಜೆ ಸಾಮಾನೆಲ್ಲ ತೊಗೊಂಡೆ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಬಿಡೋಣ ಅಂತ. ನೋಡಿ ಎಷ್ಟು ಹೈಟ್ ಇದೆ ಆಂಜನೇಯ ಸ್ವಾಮಿ ಅಂತಂದರೆ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅಲ್ಲಿಂದ ಅಲ್ಲಿ ಸಂತೋಷಿ ಮಾತಾ ದೇವರಿದು. ಎಷ್ಟು ಚೆಂದ ಅಂದರೆ 2 ಕಣ್ಣು ಕೂಡ ಸಾಲಲ್ಲ ದೇವ್ರನ್ನ ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ. ಸೊ ವೀಡಿಯೋ ಮಾಡಬೇಡ ದೇವಸ್ಥಾನ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಸೊ ನನ್ನ ದೊಡ್ಡ ಮಗ ಹುಟ್ಟಿದಾಗ ನಾವು ಇಲ್ಲಿ ಬಂದಿದ್ದು. ಮತ್ತು ಸಾಯಿಬಾಬಾ ಟೆಂಪಲ್ ನೋಡಿದ್ದು ತುಂಬ ಚೆನ್ನಾಗಿದೆ. ಸಾಯಿಬಾಬಾನು ಕೂಡ
ನಾವು ಬೇಗ ಬೇಗ ದರ್ಶನ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಆಗಲಿಲ್ಲ, ಮಳೆ ಬೇರೆ ಬರೋ ಹಂಗಿತ್ತು. ಬೇಗ ಬೇಗ ಫಸ್ಟ್ ಗಾಡಿ ಪೂಜೆ ಆಗಿಬಿಟ್ರೆ ಸಾಕನ್ನೋ ಥರ ಆಗ್ಬಿಟ್ಟಿತ್ತು. ರೀ ಆನೆ ಜೊತೆ ಫೋಟೋ ತಗತ್ಯಾ? ನಿಂತ್ಕೋ. ಹಾಂ ತೆಗ್ದೆ. ಕುಂಕುಮನ ಇಟ್ಕೆಲ್ಲ ನಮ್ಮ ಯಜಮಾನ್ರು ಫಸ್ಟ್ ಗಾಡಿ ಪೂಜೆ ಆಗ್ಬಿಡ್ಲಿ ಅಂತ ಓಡೋಗ್ತಿದ್ರೆ, ಕರೆದು ಆಮೇಲೆ ಕುಂಕುಮ ಇಟ್ಟೆ. ನನ್ನ ಮಗ ಎಲ್ಲೋದ್ರೂ ಅಲ್ಲಿ ಫೋಟೋ ಹೊಡಿಯೋಣ ಇಲ್ಲಿ ಫೋಟೋ ಹೊಡಿಯೋಣ ಅನ್ನೋದೇ ಕೆಲಸ ಅವನಿಗೆ. ಆನೆ ಇರ್ತಲ್ಲ, ಆನೆ ಪಕ್ಕ ಒಂದು ಫೋಟೋ ಹೊಡೀರಿ ಮಮ್ಮಿ ಅಂತೆ. ಸೊ ಗಾಡಿ ಎಲ್ಲ ನಿಲ್ಲಿಸಿ ರೆಡಿ ಮಾಡಿ ಇಟ್ಕೊಂಡ್ವಿ. ಅರ್ಚಕರು ಬಂದರು, ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಯಾರೆಲ್ಲ ಈ ಸರೌಂಡಿಂಗ್ ಯಾರೆಲ್ಲ ನೆಲಮಂಗಲ ಸೈಡು ಯಾವ ಸರೌಂಡಿಂಗ್ ಇದ್ದೀರಾ ಅಲ್ಲೂ ಪೂಜೆ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಮಾಡ್ತಾರೆ ಪೂಜೆನ. ಗಾಡಿ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರೇ ಪೂಜೆ ಸಾಮಾನು ಕೂಡ ತೊಗೊಂಬಂದರು. ಸೊ ನಾನು ತೊಗೊಂಡು ಹೋಗಿದ್ದೆ. ನನಗಿಲ್ಲಿ ಒಂದು ಬೇಜಾರು ಏನಾಗೋಯ್ತು ಅಂದರೆ, ಹೇಳ್ತಾರಲ್ಲ ಎಲ್ಲ ಕರೆಕ್ಟಾಗಿದ್ದರೆ ಒಂದು ಏನಾರ ಮಿಸ್ ಆಗಬೇಕಂತೆ. ಸೊ ನನಗೆ ನನ್ನ ಗಾಡಿಗೆ ಹೂವಿನ ಹಾರ ಒಂದು ಮಿಸ್ ಆಯಿತು. ಹೂವಿನ ಹಾರ ಎಲ್ಲ ಕಡೆ ಹುಡುಕಿದ್ರು ನಮ್ಮ ಯಜಮಾನ್ರು. ಮಳೆ ಬೇರೆ ಬರೋ ಹಾಗಿತ್ತು. ದೇವಸ್ಥಾನ ಹತ್ರ ಇರುತ್ತೆ ಅಂತ ನಾವು ಬಂದುಬಿಟ್ವಿ, ಅಲ್ಲಿ ಪೂಜೆ ಸಾಮಾನು ತೊಗೊಂಡು ಬಂದುಬಿಟ್ವಿ. ಸೊ ಅಲ್ಲಿಂದ ಮುಂದೆ ಇನ್ನು ಅರಿಶಿನ ಕುಂಟೆ ಅಂತ ಇದೆ, ನೆಲಮಂಗಲ ಅಂತಿದೆ, ಅಲ್ಲಿ ಮುಂದೆ ಎಲ್ಲ ಹೋಗಿ ಹುಡ್ಕೋದ್ರಂತೆ. ಅವತ್ತು ಬುಧವಾರ ಆಗಿರೋದ್ರಿಂದ ಎಲ್ಲೂ ನಮಗೆ ಹೂವಿನ ಹಾರ ಸಿಗಲಿಲ್ಲ. ಸೊ ಹಂಗಾಗಿ ಸೇವಂತಿಗೆ ಹೂವಿನೇ ತೊಗೊಂಡು ಬಂದರು. ಅರ್ಚಕರು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗಾಡಿ ಪೂಜೆ ಚೆನ್ನಾಗಿ ಮಾಡಿಕೊಟ್ರು. ಸೊ ಇದು ನಮ್ಮ ಕನಸಾಗಿತ್ತು. ಮೊದಲನೇ ಸರಿ ನಾವು ಗಾಡಿ ತೊಗೊಳ್ಳೋಣ ಅಂತ ಕೊಟೇಶನ್ ಎಲ್ಲ ರೆಡಿ ಮಾಡಿದ್ವಿ. ಸೊ ಸಿವಿಲ್ ಸ್ಕೋರ್ ಕಡಿಮೆ ಇದೆ ಅಂತ ಮನೆಗೆ ಬಂದಿದ್ರು ಶೋರೂಮವರು. ಸಿವಿಲ್ ಸ್ಕೋರ್ ಕಡಿಮೆ ಇದೆ, ಆಗಲಿಲ್ಲ ಅಂತ ಅವರು ಬೇಜಾರು ಮಾಡಿಕೊಂಡ್ರು. ನಾನು ಅಮೌಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಗಾಡಿ ತೊಗೊಳಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಸಿ ಕೊನೆಗೆ ನನಗೆ ಹಣ್ಣು ಪ್ರಸಾದ ಕೊಟ್ಟರು. ಮತ್ತು ಕಾಯಿ ಬಂದಿತ್ತು, ಇಡ್ಗಾಯಿ ಹೊಡೀರಿ ಅಂತ ಯಜಮಾನ್ರು ಕೇಳಿದ್ರು. ಆನಂತರ ನಿಂಬೆಹಣ್ಣು ತೊಗೊಂಡೋಗಿದ್ವಲ್ಲ, ಗಾಡಿಗೆ ಕಟ್ಟಬೇಕಿತ್ತು ಒಂದು ನಿಂಬೆಹಣ್ಣು ನಾವು. ಸೊ ಗಾಡೀಲಿ ಇಟ್ಕೊಡಿ ಅಂತ ಒಂದು ಕೊಟ್ಟರು, ಚಕ್ರಕ್ಕೆ 2 ಕೊಟ್ಟರು. ಮಳೆ ಬೇರೆ ಬರೋ ಹಾಗಿತ್ತು, ಬೇಗ ಪೂಜೆ ಆದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ವಿ. ಸದ್ಯ ನಿಧಾನಕ್ಕೆ ಮಳೆ ಬರೋ ಹಾಗಿದ್ದರೂ ಸಹ ಪುರೋಹಿತರು ನಿಧಾನವಾಗಿ ಸಮಾಧಾನವಾಗಿ ಚೆನ್ನಾಗಿ ಮಾಡಿಕೊಟ್ರು ಪೂಜೆನ. ಸೊ ಅಲ್ಲಿಂದ ಪೂಜೆ ಮುಗೀತು. ಅಷ್ಟರಲ್ಲಿ ಮಳೆ ಹನಿ ಸ್ಟಾರ್ಟ್ ಆಗಿಬಿಟ್ಟು ಅವಾಗ ಒಳಗಡೆ ಓಡೋದ್ವಿ. ಪ್ರಸಾದ ತಿನ್ಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದು ಮಳೆ ನಿಂತ ಮೇಲೆ ಆಮೇಲೆ ಮನೆಗೆ ಹೊರಟ್ವಿ. ಅಲ್ಲಿ ಸೊ ಇದು ಮೋಸ್ಟ್ ಮೆಮೊರೇಬಲ್ ಡೇ ಆಗಿತ್ತು, ನನ್ನ ಕನಸಿನ ದಿನ ಆಗಿತ್ತಿದ್ದು. ತುಂಬ ಹ್ಯಾಪಿ, ತುಂಬ ಖುಷಿಯಾಗಿರೋಂಥ ದಿನ ಅಂದರೆ ಅದು ಇವತ್ತೇ ನನ್ನ ಲೈಫಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.